ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಈ ಒಂದು ವ್ಲಾಗಲ್ಲಿ ಬೆಂಗಳೂರಲ್ಲಿ ಕಳೆದ ಕೆಲವೊಂದು ಸ್ವೀಟ್ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಇವಾಗ ನಾನು ಮತ್ತು ಸನ್ನು ಮೆಜೆಸ್ಟಿಕ್ ಕಡೆ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ಊಟ ಮಾಡಿದ್ದಾಯಿತು. ನಾನು ವ್ಲಾಗ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಚಾನಲಲ್ಲಿ. ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು. ಬಟ್ ಇವಾಗ ರೊಟ್ಟಿ ಊಟ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ರೊಟ್ಟಿ ಊಟ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಕೊನೆಯಲ್ಲಿ ಇಲ್ಲೊಂದು ಖಾನಾವಳಿ ಕಾಣಿಸಿದೆ, ಜೋಳದ ರೊಟ್ಟಿ ಖಾನಾವಳಿ ಅಂತೇಳಿ. ಇಲ್ಲಿ ಜೋಳದ ರೊಟ್ಟಿ ಸಿಗುತ್ತೆ. ಸೊ ಹೋಗೋಣ. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಜನ ಈ ಸೈಡ್ ಬಂದರೆ ಅದೊಂದೇ ಮಿಸ್ ಮಾಡ್ಕೊಳ್ತಾರೆ. ರೊಟ್ಟಿ ಊಟ ಯಾವಾಗ ಮಾಡ್ತೀವಪ್ಪ ಅಂತ ಅನ್ನಿಸ್ಬಿಡುತ್ತೆ. ಸೊ ನಾವು ಇವಾಗ ನ್ಯೂ ಶ್ರೀಕರ ಬಾಗಲಕೋಟೆಯವರ ಮಲ್ಲಿಗೆ ಊಟದ ಮನೆ ಜೋಳದ ರೊಟ್ಟಿ ಖಾನಾವಳಿ, ಸೊ ಇದರ ಹೆಸರು. ಬಂದಿದ್ದೀವಿ. ತುಂಬ ಹೆಸರಂತೂ ದೊಡ್ಡದಾಗಿದೆ. ಊಟ ಹೇಗಿರುತ್ತೆ ಅಂತ ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇಲ್ಲಿ ಏನೇನಿದೆ ಅಂತ ಕೂಡ ನಿಮಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಟೇಬಲ್ ಮೇಲೆ ಇಷ್ಟೆಲ್ಲ ಇಟ್ಟಿರ್ತಾರೆ. ಅಂದರೆ ಶೇಂಗಾ ಹಿಂಡಿ ಇದೆ, ಅಗಸೆ ಹಿಂಡಿ ಇದೆ, ಕಾರಳ ಹಿಂಡಿ, ಮತ್ತು ಅಲ್ಲಿ ಏನು ಇಟ್ಟಿದಾರಪ್ಪ ಅದು ಬಾಂದಿಟ್ಟು ಅಂತಾರಲ್ವ ಅದು ಇದೆ, ಮತ್ತು ಉಪ್ಪು ಎಲ್ಲನೂ ಇಟ್ಟಿರ್ತಾರೆ. ಎಸ್, ಇವಾಗ ಪ್ಲೇಟ್ ರೆಡಿ ಆಗಿದೆ. ಏನೇನೆಲ್ಲ ಸಿಗುತ್ತೆ ಇಲ್ಲಿ, ಏನೇನೆಲ್ಲ ಅಡುಗೆ ಇದೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ಎಸ್, ನಾವಿಲ್ಲಿ ಒಂದು ರೊಟ್ಟಿ ಊಟ, ಒಂದು ಚಪಾತಿ ಊಟ ತೊಗೊಂಡಿದ್ವಿ. ಏನೇನೆಲ್ಲ ಐಟಮ್ಸ್ ಇವೆ ಅಂತ ನೋಡ್ತಿದ್ದೀರಾ. ಹೆಸರು ಕಾಳಿನ ಪಲ್ಯ ಇದೆ, ಗೋಬಿ ಪಲ್ಯ, ಮತ್ತು ಬೆಂಡೆಕಾಯಿ ಪಲ್ಯ, ಇಷ್ಟೆಲ್ಲ ಹಿಂಡಿಗಳಿವೆ, ಕೋಸಂಬರಿ ಇದೆ, ಮತ್ತು ಟೊಮೆಟೊ ಚಟ್ನಿ, ಉಪ್ಪಿನಕಾಯಿ ಎಲ್ಲನೂ ಇದೆ. ಸೊ ಇವಾಗ ಟೇಸ್ಟ್ ಮಾಡೋ ಟೈಮ್. ಬನ್ನಿ, ಇವಾಗ ನಾನು ಮತ್ತು ಸಣ್ಣ ಸಖತ್ತಾಗಿ ಊಟ ಮಾಡ್ತೀವಿ. ಯಾಕಂದರೆ ತುಂಬ ಹಸುವಾಗ್ತಿದೆ. ಅದರಲ್ಲೂ ರೊಟ್ಟಿ ಊಟ ಬೇರೆ ಮಿಸ್ ಮಾಡ್ಕೊಳ್ತಿದ್ದೀವಿ. ಹೇಗೆ ಜಮಾಯಿಸ್ತೀವಿ ಅಂತ ನೋಡಿ, ಯಾಕಂದರೆ ತುಂಬ ದಿನ ಆದಮೇಲೆ ರೊಟ್ಟಿ ಊಟ ಮಾಡ್ತಿದ್ದೀವಿ. ಸೊ ಬನ್ನಿ ಟೇಸ್ಟ್ ಮಾಡೋಣ. ನನಗೆ ಗೋಬಿ ಪಲ್ಯ ಜೊತೆ ಚಪಾತಿ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಚಪಾತಿ ಕೂಡ ತೊಗೊಂಡಿದ್ದೆ. ಆ್ಯಂಡ್ ಸಣ್ಣ ರೊಟ್ಟಿ ಊಟ ಮಾಡಿದ್ರು. ಒಂದು ಚಪಾತಿ ಮತ್ತು ಒಂದು ರೊಟ್ಟಿ ನಾನು ಟೇಸ್ಟ್ ಮಾಡಿದೆ. ಆ್ಯಂಡ್ ಇವಾಗ ಕಾಯಿ ಹೋಳಿಗೆ, ಅಂದರೆ ಶೇಂಗಾ ಹೋಳಿಗೆ ಇರುತ್ತಲ್ವ, ಸೊ ಅದನ್ನು ಕೂಡ ತೊಗೊಂಡ್ವಿ. ಮೇಲೆ ಪ್ಯೂರ್ ತುಪ್ಪ ಹಾಕಿರ್ತಾರೆ. ಆ್ಯಂಡ್ ಸಾಂಬಾರಲ್ಲೂ ಕೂಡ ತುಪ್ಪ ಹಾಕಿದ್ರು. ಇವಾಗ ಇದನ್ನು ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಎಸ್, ಕಾಯಿ ಹೋಳಿಗೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಮಾಡಿದರು. ಶೇಂಗಾ ಮತ್ತು ಎರಡು ಹಾಕಿಬಿಟ್ಟು ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಆ್ಯಂಡ್ ನಾನು ಎಲ್ಲೋದು ಜಾಮೂನ್ ಅಂತೂ ಬಿಡಲ್ಲ, ನಿಮ್ಗೆ ಗೊತ್ತು. ಸೊ ಒಂದು ಜಾಮೂನ್ ಕೂಡ ಟೇಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಅನ್ನ ಸಾಂಬಾರು ಊಟ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಮಜ್ಜಿಗೆಗೆ ಸಪ್ರೇಟ್ ಚಾರ್ಜ್ ಇದೆ, ಒಂದು 15 ರೂಪೀಸ್ ಇದೆ ಅದಕ್ಕಷ್ಟೇ. ಇವಾಗ ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ಲಾಸ್ಟಲ್ಲಿ ಮಜ್ಜಿಗೆ ಕುಡಿಯೋದು. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೊನೆಯಲ್ಲಿ ಎಲೆ, ಇದನ್ನು ಕೂಡ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಒಂದು 10 ರೂಪೀಸ್ ಇದೆ ಅಷ್ಟೇ. ಆ್ಯಂಡ್ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ರೊಟ್ಟಿ ಊಟ ಮಿಸ್ ಮಾಡ್ಕೊಳ್ತಿದ್ವಿ, ಬಟ್ ಇಲ್ಲಿ ಬಂದಮೇಲೆ ಹೊಟ್ಟೆ ತುಂಬ ಸಿಗ್ತು ಅಂತ ಅನ್ಬೋದು. ಅಷ್ಟು ಚೆನ್ನಾಗಿದೆ ಊಟ, ಟೇಸ್ಟಿಯಾಗಿದೆ. ಊಟ. ಸೊ ಇದು ಖಾನಾವಳಿ ಎಲ್ಲಿ ಬರುತ್ತೆ ಅಂತಂದರೆ JP ಕಾರ್ಡಿಯಲ್ ಹೋಟೆಲ್ ಇದೆ ಅಲ್ವಾ, ಅದರ ಅಪೋಸಿಟಲ್ಲೇ ಬರುತ್ತೆ, ಮೆಜೆಸ್ಟಿಕ್ಕಲ್ಲಿ. ಸೊ ನೀವು ಕೂಡ ಇಲ್ಲಿ ಬಂದರೆ ವಿಸಿಟ್ ಮಾಡ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಡೆಫಿನೆಟಾಗಿ. ಆ್ಯಂಡ್ ಇವಾಗ ಸ್ವಲ್ಪ ಮೋಡ ಬಂದಾಗ ಆಗ್ತಿದೆ, ಮಳೆ ಬರ್ತಿದೆ, ತುಂತುರು ಮಳೆ. ಅದಕ್ಕೆ ಹೊರಗಡೆ ಎಲ್ಲಿ ಹೋಗೋದು ಅಂತೇಳಿ ಮತ್ತೆ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಎಸ್, ಇವಾಗ ಹೋಟ್ಲಿಗೆ ಬಂದ್ವಿ. ಊಟ ಮಾಡ್ಕೊಂಡ್ಬಿಟ್ಟು ಹಾಗೆ ವಾಕ್ ಮಾಡ್ತಾ ಶಾಪಿಂಗ್ ಮಾಡಬೇಕು ಅಂತ ಹೋಗ್ತಾ ಇದ್ವಿ. ಬಟ್ ಮಳೆ ಬಂದುಬಿಡ್ತು. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಹೋಟ್ಲ್ ಕಡೆ ಬಂದ್ವಿ. ಸಣ್ಣ ಕೂಡ ಮೊಬೈಲ್ ನೋಡ್ತಿದ್ದಾರೆ. ಇವಾಗ ಕ್ಲೀನ್ ಮಾಡೋಕ್ಕೆ ಬಂದಿದ್ರು, ಆಯ್ತು ಇಲ್ಲಿ ಕೂತ್ಕೊಂಡಿದ್ದೀವಿ. ಊಟ ಮಾಡಿದ ತಕ್ಷಣ ಸ್ವಲ್ಪ ವಾಕ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಕ್ಯಾನ್ಸಲ್ ಆಗಿಬಿಡ್ತು. ಇವಾಗ ಮಳೆ ನಿಂತ ತಕ್ಷಣ ಮತ್ತೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಎಸ್, ಇವಾಗ ರಾತ್ರಿ 8:30 ಆಗ್ತಿದೆ. ಡಿನ್ನರ್ ಮಾಡಿದಾಗೂ ಆಗುತ್ತೆ. ಆ್ಯಂಡ್ ಎಲ್ಲಾದರೂ ಶಾಪಿಂಗ್ ಅದು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಸ್, ಬಂದು 8 ದಿನ ಆಯಿತು, ಬಟ್ ಇನ್ನೂ ಒಂದು ಶಾಪಿಂಗ್ ಮಾಡಿಲ್ಲ. ಒಂದೆರಡು ಟೀ ಶರ್ಟ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ನೂ ಶೂಸ್ ಅದೆಲ್ಲ ಬೇಕು, ಬಟ್ ಶಾಪಿಂಗ್ ಮಾಡೋಕ್ಕೇ ಆಗ್ತಿಲ್ಲ. ಆ್ಯಂಡ್ ಇವಾಗ ಚಳಿ ಇದೆ ಅಲ್ವಾ ಸ್ವಲ್ಪ, ಅದಕ್ಕೆ ಟೀ ಕುಡಿಯೋಣ ಅಂತ ಬಂದ್ವಿ.
ಹೋಗು ನಿಂತು ಹೋಗಿ ನೀನೆ. ಇಲ್ಲಿ ಪುನೇರಿ ಚಾಯ್ ಅಂತ ಇದೆ, ಕೋರ್ಮಂಗಲ ಸೈಡು. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಟೀ ಕುಡಿತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಿತ್ತು. ಅದಕ್ಕೆ ಇಲ್ಲಿ ಕುಡ್ಕೊಂಡ್ಬಿಟ್ಟು ನೆಕ್ಸ್ಟು ನನಗೆ ಶೂಸ್ ತೊಗೊಳ್ಳೋದಿದೆ ಅಲ್ವಾ, ಆ ಕಡೆ ಹೋಗೋದಿದೆ. ನಾನು ಈ ಶೂಸ್ ತೊಗೊಂಡಿದ್ದೀನಿ, ವ್ಯಾನ್ಸ್ ಶೂಸ್ ಇವು. ರೇಟ್ ಹೇಳಬೇಕು ಅಂತಂದರೆ 2,500. ಸೊ ಇದು ತೊಗೊಂಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ನೆಕ್ಸ್ಟ್ ಡಾಲರ್ಸ್ ಕಾಲೋನಿ ಕಡೆ ಬಂದ್ವಿ, ಸಣ್ಣ ಫ್ರೆಂಡ್ಸ್ ಇರ್ತಾರೆ ಇಲ್ಲಿ. ಸೊ ಈ ಕಡೆ ಚಾಟ್ಸ್ ತುಂಬ ಚೆನ್ನಾಗಿರುತ್ತಂತೆ, ಅದಕ್ಕೆ ಇಲ್ಲಿ ಟೇಸ್ಟ್ ಮಾಡೋಣ ಅಂಥೇಳಿ ಬಂದ್ವಿ. ಇಲ್ಲಿ ಏನೇನು ಸಿಗುತ್ತೆ ಅಂತ ನೀವು ಕೂಡ ನೋಡ್ಬೋದು. ಮೊದಲು ನಾವಿಲ್ಲಿ ಬನ್ ಪೈನಾಪಲ್ ಮಸಾಲ ಟೇಸ್ಟ್ ಮಾಡಿದ್ವಿ. ಅದು ಹೆಲ್ತಿಗೂ ಒಳ್ಳೆಯದು, ಯಾಕಂದರೆ ಪೈನಾಪಲ್ ಇದೆ ಮತ್ತು ಬ್ರೆಡ್ ಕೂಡ ಚೆನ್ನಾಗಿ ಬಟರಲ್ಲಿ ರೋಸ್ಟ್ ಮಾಡಿಬಿಟ್ಟು ಇರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಫ್ಲೋಟಿಂಗ್ ಪಾನಿಪುರಿ ಟೇಸ್ಟ್ ಮಾಡ್ತಾಯಿದ್ದೀವಿ. ಇದು ಕೂಡ ಚೆನ್ನಾಗಿದೆ ಟೇಸ್ಟು, ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಬನ್ ಪೈನಾಪಲ್ ಮಸಾಲೆನೇ ಬೆಸ್ಟು ಅಂತ ಹೇಳ್ಬೋದು. ನೆಕ್ಸ್ಟು ಆಲ್ ಮಿಕ್ಸ್ ಮಸಾಲ ಅಂಥೇಳಿ, ಇದರಲ್ಲಿ ಎಲ್ಲ ಥರ ವೆಜಿಟೇಬಲ್ಸು ಮತ್ತು ಇದು ಏನಂತಾರೆ ಫ್ರೂಟ್ಸು ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಅದು ಕೂಡ ಚೆನ್ನಾಗಿದೆ. ಬೋಟಿ ಮಸಾಲ ಅಂತೇಳಿ ಇದು ಕೂಡ ವೆಜ್ಜೇನೆ, ಹೆಸರು ಹಾಗಿಟ್ಟಿದ್ದಾರೆ. ಇದರಲ್ಲಿ ಕೂಡ ಎಲ್ಲ ವೆಜಿಟೇಬಲ್ಸು, ಸ್ಪ್ರೌಟ್ಸು, ಕ್ಯಾರೆಟು ಮತ್ತು ಪೈನಾಪಲ್, ಸೌತೆಕಾಯಿ ಎಲ್ಲನೂ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಕೊಡ್ತಾರೆ. ಇದು ಕೂಡ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಆಲ್ ಮಿಕ್ಸ್ ಮಸಾಲ ತೊಗೊಳ್ತೀವಿ, ಆ್ಯಂಡ್ ಅದು ಕೂಡ ಟೇಸ್ಟು ಚೆನ್ನಾಗಿದೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ಡಾಲರ್ಸ್ ಕಾಲೋನಿಯಲ್ಲಿ ಮೇನ್ ರೋಡಲ್ಲೇ ಅಫ್ಸ್ ಆ್ಯಂಡ್ ಡೇಟ್ಸ್ ಆ್ಯಂಡ್ ನಟ್ಸ್ ಅಂತೇಳಿ ಶಾಪ್ ಇದೆ, ಅದರ ಪಕ್ಕನೇ ಇದೊಂದು ಸ್ಟಾಲ್ ಇದೆ. ಸೊ ನೀವು ಬಂದರೆ ಇಲ್ಲಿ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಮತ್ತೆ ವಾಪಸ್ ನಾವು ಹೋಟ್ಲ್ ಕಡೆ ಬಂದ್ವಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ಒಂದು ದಿನಚರಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬೈ ಬೈ, ಲಾಟ್ಸ್ ಆಫ್ ಲವ್.